ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆಸ್ಮಿನ್ ಸನ್ನಿಧಿಂ ಕುರು. ಸನಾತನ ಧರ್ಮದಲ್ಲಿ ನದಿಗಳನ್ನ ಮಾತೆ ಅಂತ ಕರಿತೀವಿ, ನೀರನ್ನ ಗಂಗಾ ಮಾತೆಗೆ ಹೋಲಿಸ್ತೀವಿ. ಇದು ನಮ್ಮ ಸಂಸ್ಕೃತಿ, ಇದು ನಮಗೆ ನಮ್ಮ ಧರ್ಮ ಕಲಿಸಿಕೊಟ್ಟಿದ್ದು. ಆದರೆ ದುರಂತ ನೋಡಿ, ಇದೇ ಭೂಮಿಯಲ್ಲಿ ಗಂಗಾ ಮಾತೆಯನ್ನ ಇವತ್ತು ಮಾತೇ ಅಲ್ಲ, ಆಕೆ ಕೊಳಕು ಅನ್ನೋ ನೀಚರು ಕೂಡ ಇದ್ದಾರೆ. ಅಂಥ ಸೀತಾಮಾತೆಯ ಪಾವಿತ್ರ್ಯತೆಯನ್ನೇ ಅವಮಾನಿಸುವ ಕೊಳಕರು ಇರಬೇಕಾದ್ರೆ ಇವರೆಲ್ಲ ಯಾವ ಲೆಕ್ಕ ಬಿಡಿ. ಆದರೂ ಈ ಬಾರಿ ಆಶ್ಚರ್ಯ ಅನಿಸಿದ್ದು ಈ ಹೇಳಿಕೆ ಬಂದಿದ್ದು ರಾಜ್ ಠಾಕ್ರೆಯ ಬಾಯಲ್ಲಿ. ಯಾವ ಗಂಗಾ ನದಿಯಲ್ಲಿ ಕೋಟಿ ಜನರು ಸ್ನಾನ ಮಾಡಿದ್ರು ಆ ಗಂಗಾ ನದಿಯನ್ನ ರಾಜ್ ಠಾಕ್ರೆ ಅವಮಾನಿಸಿದ್ದಾರೆ. ಮೊದಲು ಅಖಿಲೇಶ್ ಯಾದವ್ ಆಯಿತು, ಮಲ್ಲಿಕಾರ್ಜುನ ಖರ್ಗೆ ಆಯಿತು, ಈಗ ಮಹಾರಾಷ್ಟ್ರದಲ್ಲಿ ಗಂಗೆ ಮತ್ತು ಮಹಾಕುಂಭ ಮೇಳದ ಬಗ್ಗೆ ಮಾತು ಕೇಳಿ ಬರ್ತಾ ಇದೆ. ಸ್ವತಃ ತಾನೊಬ್ಬ ಹಿಂದೂ ನಾಯಕ ಅಂತ ಹೇಳುವಂಥ ರಾಜ್ ಠಾಕ್ರೆ ಗಂಗಾ ಮಾತೆಯನ್ನ ಅವಮಾನಿಸ್ತಾರೆ. ಈತನ ಕಥೆ ಏನು ಅಂತ ಒಂದು ಸಲ ಹೇಳ್ತೀನಿ ಕೇಳಿ. ನೂರಾರು ಜನರು ನೂರಾರು ತರಹ ಮಾತಾಡಿದ್ರು, ಆದ್ರೂ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಅದ್ಭುತವಾಗಿ ನಡೆಯಿತು. ಸ್ವತಃ ಪ್ರಧಾನಿ ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ಅವರು ಕೂಡ ಗಂಗೆಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದರು. ಆದ್ರೆ ಈಗ ಮಹಾರಾಷ್ಟ್ರದ ರಾಜ್ ಠಾಕ್ರೆ ಹೇಳ್ತಾರೆ, ಜನ ಅಂಧವಿಶ್ವಾಸದಿಂದ ಹೊರಗೆ ಬಂದು ಸರಿಯಾದ ರೀತಿಯಲ್ಲಿ ಬುದ್ಧಿಯನ್ನ ಬಳಸಬೇಕಂತೆ. ಒಂದು ಸಲ ಕೇಳಿ ಈ ಪುಣ್ಯಾತ್ಮನ ಮಾತು. छोट्याशा कमंडलू मधनं पाणी घेऊन आले, म्हटलं हड, म्हटलं मी नाही पिणार. अहो मला सांगा, आता तो सोशल मीडिया आल्या पूर्वीच्या काळात ठीक होतं. मी त्या सोशल मीडियावरती बघतोय माणसं तिथे आलेल्या बाया बिया घासतायत आणि बाळा नांदगावकर साहेब गंगेचं पाणी कोण पिईल ते पाणी? चला आत्ताच करोना गेलाय, कोणाला त्याच्याशी काही देणं घेणं नाही. 2 वर्ष झाले तोंडाला फडकी बांधून फिरले आणि तिकडे जाऊन जाऊन आंघोळ करतायत. अहो मला माहितीये, मी कित्येक स्विमिंग पूल बघितले असे जे सुरुवातीला उद्घाटनाच्या वेळेला निळे होते, हळूहळू हिरवे हिरवे व्हायला लागले. कोण जाऊन त्याच्यामध्ये मला सांगा पडेल? त्यात गंगेत ह्यानं तिथे काहीतरी केलं ते मी इथे पितोय. श्रद्धेला पण काय अर्थ आहे की नाही? एक नदी या देशामधली स्वच्छ नाहीये, एक नदी, आणि आम्ही काय ನದಿಲ ಮಾತಾ. ಬಾಲನಂದ ಗಾಂವ್ಕರ್ ನನಗಾಗಿ ಸ್ವಲ್ಪ ನೀರು ತಂದಿದ್ರು, ನಾನು ಹೊರಟು ಹೋಗು ಎಂದೆ. ನಾನು ಸ್ನಾನ ಮಾಡುವುದಿಲ್ಲ, ಆ ನೀರನ್ನ ಯಾರು ಕುಡಿತಾರೆ? ಕೋವಿಡ್ ಇದೀಗಷ್ಟೇ ಕಳೆದು ಹೋಗಿದೆ, ಹಾಗೆ ಜನರು 2 ವರ್ಷಗಳಿಂದ ಮುಖಕ್ಕೆ ಮುಖವಾಡ ಹಾಕೊಂಡು ಓಡಾಡ್ತಾ ಇದ್ರು. ಈಗ ಅವರು ಅಲ್ಲಿಗೆ ಹೋಗಿ ಸ್ನಾನ ಮಾಡ್ತಾ ಇದ್ದಾರೆ. ಆ ಗಂಗೆಯಲ್ಲಿ ಯಾರು ಹೋಗಿ ಸ್ನಾನ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಬುದ್ಧಿವಂತಿಕೆ ಜಾಸ್ತಿಯಾಗಿನೇ ಹಿಂಗಾಗಿದ್ದು. ಗಂಗೆ ಸ್ನಾನ ಮಾಡೋದಕ್ಕೆ ಯೋಗ್ಯಳಲ್ಲ, ಅಷ್ಟು ಕಲುಷಿತ ಆಗಿದೆಯಂತೆ. ಫಾರಿನ್ನಲ್ಲಿ ನದಿಗಳನ್ನ ಮಾತೆ ಅಂತ ಪೂಜಿಸೋದಿಲ್ಲ, ಅದಕ್ಕೆ ನದಿ ನೀರು ಸ್ವಚ್ಛ ಆಗಿರುತ್ತಂತೆ. ನಮ್ಮಲ್ಲಿ ದೇವತೆ ಅಂತ ಪೂಜೆ ಮಾಡೋದಕ್ಕೆ ನದಿಗಳು ಕೊಳಕಾಗಿದೆಯಂತೆ. ಗಂಗಾ ನದಿಯನ್ನ ಶುದ್ಧೀಕರಿಸಲಾಗುವುದು ಅಂತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಕಾಲದಿಂದಲೂ ಕೇಳ್ತಾ ಇದ್ದೇನೆ, ಆದ್ರೆ ಇನ್ನೂ ಆಗ್ಲಿಲ್ಲ. ಜನ ಮೂಢನಂಬಿಕೆಯಿಂದ ಹೊರಗೆ ಬರ್ಬೇಕಂತೆ. ಅಯ್ಯೋ ತಗಡೆ, ಅದೇ ವಿದೇಶದ ಲಕ್ಷಾಂತರ ಜನ ಭಾರತದ ಗಂಗಾ ಮಾತೆಯನ್ನ ಸ್ಪರ್ಶಿಸಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿಕೊಂಡು ಹೋಗಿದ್ದಾರೆ. ರಾಜ್ ಠಾಕ್ರೆ ಅವರೇ, ನೀವು ಬಾಳಾ ಸಾಹೇಬ್ ಠಾಕ್ರೆ ಕುಟುಂಬದವರು ಅನ್ನೋ ಒಂದು ಗೌರವ ಬಿಟ್ರೆ ನಿಮ್ಮ ಮೇಲೆ ಬೇರೆ ಯಾವುದೇ ರೀತಿಯ ರೆಸ್ಪೆಕ್ಟ್ ಹಿಂದೂಗಳಲ್ಲಿ ಇಲ್ಲ. ನಂಗೊಂದು ಡೌಟ್, ನೀವು ಗಂಗೆ ನೀರನ್ನ ಕುಡಿಯೋದಿಲ್ಲ, ನೀವು ಕುಡಿಯೋದು ಬೇರೆನೆ ಅಲ್ಲ ಸ್ವಾಮಿ. 65 ಕೋಟಿ ಮಂದಿ ಗಂಗೆಯಲ್ಲಿ ಮುಳುಗೆದ್ದು ಸ್ನಾನವನ್ನ ಮಾಡಿದ್ದಾರೆ. ಹಾಗಾದ್ರೆ ಅವರೆಲ್ಲರೂ ಮುಟ್ಟಾಳ್ರ? ಮೂಢನಂಬಿಕೆ ಇರೋರ?
ಮುಟ್ಟಾಳ್ರು ಅವರಲ್ಲ, ನೀವು. 65 ಕೋಟಿ ಮಂದಿಯಲ್ಲಿ ಯಾರಾದ್ರೂ ನನಗೆ ಇಂಥ ಕಾಯಿಲೆ ಬಂದಿದೆ ಅಂತ ಹೇಳ್ಕೊಂಡಿದ್ದಾರಾ? ಅವರು ಹೇಳಿಲ್ಲ. ನಿಮ್ಮಂಥ ರೋಗಿಗಳೇ ಕಾಯಿಲೆ ಬರುತ್ತೆ ಅಂತ ಬೊಬ್ಬೆ ಹಾಕ್ತಾ ಇರೋದು. ನನಗೆ ಒಂದು ಅರ್ಥ ಆಗೋದಿಲ್ಲ, ಇವರಿಗೆಲ್ಲ ಕಾಣಿಸೋದು ಬರೀ ಹಿಂದೂ ಧರ್ಮ ಅಷ್ಟೇನಾ? ಹಿಂದೂ ದೇವರನ್ನ ಅವಮಾನಿಸ್ತಾರೆ, ಹಿಂದೂಗಳ ನಂಬಿಕೆಗೆ ಅವಮಾನ ಮಾಡ್ತಾರೆ. ಪದೇ ಪದೇ ಹಿಂದೂಗಳ ಆಚರಣೆ ಇವರ ಕಣ್ಣಿಗೆ ಕಾಣೋದು. ತಾಕತ್ತಿದ್ರೆ ಒಂದು ಸಲ ಬಕ್ರೀದನ ಪ್ರಶ್ನೆ ಮಾಡ್ರೋ ನೋಡೋಣ. ಮಾಡಲ್ಲ. ಮಾಡಿದ್ರೆ ಕಟ್ ಮಾಡಿ ಬಿಸಾಕ್ತಾರೆ ನಾಲ್ಗೆಯನ್ನ. ಅದಕ್ಕೆ ಅವರ ತಂಟೆಗೆ ಹೋಗೋದೇ ಇಲ್ಲ. ಅದನ್ನೇ ಮಹಾರಾಷ್ಟ್ರದ ಬಿಜೆಪಿ ನಾಯಕ ನಿತೇಶ್ ರಾಣೆ ರಾಜ್ ಠಾಕ್ರೆಗೆ ಸವಾಲು ಹಾಕಿದ್ದು. ಅದನ್ನ ಮಾಡೋದಕ್ಕೆ ಸಾಯ್ ಕುಮಾರ್ ಹೇಳ್ದಂಗೆ ದಮ್ಮೇ ಇಲ್ಲ. ಇವ್ರದು ಏನಿದ್ರು ಹಿಂದೂಗಳ ಮೇಲೆ, ಹಿಂದೂಗಳ ಆಚರಣೆ ಮೇಲೆಯೇ ಆಯ್ತು ಬಿಡಿ. ಈ ಮನುಷ್ಯ ನನ್ನ ಪಾರ್ಟಿ ಹಿಂದುತ್ವದ ಪಾರ್ಟಿ ಅಂತ ಹೇಳ್ಕೊಳ್ತಾರೆ. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ಹಾಗಿರ್ತಾರಲ್ಲ, ಇಂಥ ಹಿಂದೂಗಳಿಂದಲೇ ಇವತ್ತು ಸಿಕ್ಕವರೆಲ್ಲ ಮಾತಾಡೋ ಹಾಗೆ ಆಗಿದ್ದು. ಆ್ಯಂಡ್ ಕೊನೆಯದಾಗಿ ಹೇಳ್ತೀನಿ, ಇದು ಇಲ್ಲಿಗೆ ಮುಗಿಯೋದಿಲ್ಲ. ಒಬ್ಬರಿಂದ ನಿಮಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಸದ್ಯದಲ್ಲೇ ಯೋಗಿ ಆದಿತ್ಯನಾಥ್ ಅವರ ಕಡೆಯಿಂದ ಉತ್ತರ ಬರುತ್ತೆ. ಕಾಯ್ತಾ ಇರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.